ಗುರುಗಳೇ, ನಾವು ಎಕಾನಮಿ ಬಗ್ಗೆ ತಿಳಿದುಕೊಳ್ಳಬೇಕೇ? ಉತ್ತಮ ಪ್ರಶ್ನೆ. ಖಂಡಿತ ತುಂಬ ಅವಶ್ಯಕತೆ ಇದೆ. ಜ್ಞಾನ ಹೇಳಿದ್ದು ಸತ್ಯವಾಗಿದ್ದು ಅದರಲ್ಲಿ ಜಾತಿ ಮತ ಯಾವುದನ್ನು ಹೇಳಿರಲಿಲ್ಲ. ಕೇವಲ ಮಾನವ ಉನ್ನತ ಮಟ್ಟದಲ್ಲಿ ಹೇಗೆ ಬದುಕಬಹುದು ಎಂದು ತಿಳಿಸಿತ್ತು. ಅದನ್ನು ದೇವನೊಬ್ಬನೇ, ಅಂದಿಗೂ ಇಂದಿಗೂ ಎಂದಿಗೂ ಆ ಚೇತನ ನಿರಾಕಾರಿ. ಆದರೆ ಜನರಿಗಾಗಿ, ಉತ್ತಮ ಸಮಾಜದ ಒಳಿತಿಗಾಗಿ ದೇವರನ್ನು ಹಲವಾಗಿ ಬಿಂಬಿಸಲಾಯಿತು ಮತ್ತು ತಂತ್ರಜ್ಞಾನದ ಬೆಳವಣಿಗೆಗಾಗಿ ದೇವಸ್ಥಾನಗಳನ್ನು ರಚಿಸಲಾಯಿತು. ಇದರಲ್ಲಿ ರಾಜ್ಯದ ಆರ್ಥಿಕತೆಯೂ ಕೂಡಿತ್ತು. ವಿಶ್ವದ ಎಲ್ಲ ಆರ್ಥಿಕತೆ ಕೆಳಗಿರುವಾಗ ಭಾರತದ ಆರ್ಥಿಕತೆ ಮಾತ್ರ ಮೇಲಿದೆ. ಹೇಗೆ ಕಾರಣ? ಭಾರತದ ಆರ್ಥಿಕತೆಯನ್ನು ಬ್ಯಾಂಕುಗಳಲ್ಲಿಟ್ಟಿಲ್ಲ, ಅದನ್ನು ಜನರಲ್ಲಿಟ್ಟಿದ್ದೇವೆ. ಜನರ ಆಚರಣೆ ಹಬ್ಬಗಳಲ್ಲಿಟ್ಟಿದ್ದೇವೆ. ದೇವಸ್ಥಾನಗಳೊಂದಿಗೆ ಈ ದೇಶದ ಆರ್ಥಿಕತೆಯನ್ನು ನೀಡಲಾಗಿದೆ. ಹೀಗೆ ಉತ್ತಮ ಉದ್ದೇಶಕ್ಕೆ ಮಾಡಲಾದ ಬದಲಾವಣೆ ವೈಭವೀಕರಣಕ್ಕೆ ತಿರುಗಿ ಸತ್ಯ ಹೇಳಲಾಗದಂತೆ ಆಯಿತು. ಆಗ ಹುಟ್ಟಿಕೊಂಡಿದ್ದೇ ಪುರಾಣಗಳು. ಪುರಾಣಗಳು ಎಲ್ಲವೂ ಕಾಲ್ಪನಿಕ, ಆದರೆ ಅದರಲ್ಲಿ ವೈಜ್ಞಾನಿಕ ಅಂಶಗಳನ್ನು ಇಟ್ಟು ಬರೆಯಲಾಯಿತು. ಕಾಲ್ಪನಿಕವಾದರೂ ಉಪಯೋಗವಾಗಲಿ ಎಂಬುದು ಅದರ ಉದ್ದೇಶವಾಗಿತ್ತು. ನಂತರ ಹುಟ್ಟಿಕೊಂಡ ಮೂಢನಂಬಿಕೆ, ಕಂದಾಚಾರ, ಕಾಟಾಚಾರಗಳು ಭ್ರಷ್ಟಗೊಂಡ ವಿದ್ವಾಂಸರ ತಲೆಯಲ್ಲಿ ಹುಟ್ಟಿದ ಕಲ್ಪನೆಗಳು ಮಾತ್ರವೇ. ನಿಜವಾದ ಜ್ಞಾನವನ್ನು ಆಯಾಮಗಳಲ್ಲಿ ಅಳೆಯಬಹುದು. ಇಲ್ಲಿ ಸೈಕಾಲಜಿ ಇದೆ, ಕ್ವಾಂಟಮ್ ಫಿಸಿಕ್ಸ್ ಇದೆ, ಆಧ್ಯಾತ್ಮ ಇದೆ, ಸೋಷಿಯಲ್ ನೆಟ್ವರ್ಕಿಂಗ್ ಇದೆ, ಎಕಾನಮಿ ಇದೆ, ರಿಲೇಷನ್ಶಿಪ್ ಆಫ್ ಸೊಸೈಟಿ ಇದೆ. ಜ್ಞಾನವನ್ನು ಪ್ರತಿಯೊಂದರೊಂದಿಗೆ ಮುಡಿಹಾಕಲಾಯಿತು. ಈ ಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ಕೊಡದಂತೆ ಮಾಡಲಾಯಿತು. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಈ ಜ್ಞಾನದ ಅವಶ್ಯಕತೆ ಇದೆ. ಇಲ್ಲದಿದ್ದರೆ ಕಾರಣ ತಿಳಿಯದೆ ಮಾಡುವ ಯಾವುದೇ ಕೆಲಸಗಳು ಮೂಢನಂಬಿಕೆಗಳಾಗಿ ಮನದಟ್ಟಾಗುತ್ತದೆ, ತಮ್ಮ ಪ್ರತಿಫಲ ನೀಡುವುದಿಲ್ಲ. ಆದ್ದರಿಂದ ಶಿಕ್ಷಣದಲ್ಲಿ ಇದರ ಸೂಕ್ಷ್ಮ ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವುದು ಅವಶ್ಯಕ.